ಈ ಡಿಸೈನ್ ಅಂತೂ ಇತ್ತೀಚೆಗೆ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಈ ರೀತಿಯೇ ಜಾಸ್ತಿ ಕಸ್ಟಮರ್ ಇದೇ ರೀತಿ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ವಿಡಿಯೋನ ನೋಡಿ ನೀವು ಕೂಡ ಸ್ಟಿಚ್ ಮಾಡ್ಬೋದು. ಪೂರ್ತಿ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಇವಾಗ ಇರುವಂಥ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು. ಆಲ್ಮೋಸ್ಟ್ ಈ ರೀತಿ ಬಾರ್ಡ್ರಲ್ಲಿ ಜಾಸ್ತಿ ಡಿಸೈನ್ ಮಾಡಿಸ್ಕೊತಿದ್ದಾರೆ. ಇವಾಗ ನಾನು ಆಲ್ರೆಡಿ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಈ ರೀತಿ ಇವಾಗ ಕ್ಯಾನ್ವಸಲ್ಲಿ ಈ ರೀತಿ ಬಾರ್ಡ್ರನ್ನ ರೆಡಿ ಮಾಡ್ಕೊಂಡು ಕಟ್ ವರ್ಕ್ ಮಾಡಿಕೊಂಡು ಬಾರ್ಡ್ರನ್ನ ಈ ರೀತಿ ಕೊಟ್ಕೋತೀನಿ ನೋಡಿ. ನಾನು ಯಾವ ರೀತಿ ಇಟ್ಟಿದ್ದೀನಿ ಆ ರೀತಿ ಕೊಟ್ಕೋತೀನಿ. ನೆಕ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಬ್ಯಾಕ್ ಪಾರ್ಟ್ ಪೂರ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಇವಾಗ ಕಟ್ ವರ್ಕ್ ಮಾಡ್ತಿದ್ದೀನಿ. ಕಟ್ ವರ್ಕಿಗೆ ಮೊದಲಿಗೆ ಎರಡು ಸೈಡು 1.5 ಇಂಚ್ ಬಿಟ್ಟು ಇವಾಗ 1.5 ಇಂಚಷ್ಟು ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ. ಈ ರೀತಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ವರ್ಕ್ ಶೇಪ್ನ ಕೊಟ್ಕೋತೀನಿ. ಆಲ್ರೆಡಿ ನಾನು ಕಟ್ ವರ್ಕ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ವೀಡಿಯೋ ಹಾಕಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಮೊದಲಿಗೆ ಒಂದು ಅರ್ಧ ಇಂಚಷ್ಟು ಒಂದು ಗೆರೆನ ಹಾಕೋತೀನಿ ನೋಡಿ. ಈ ರೀತಿ ಒಂದು ಅರ್ಧ ಇಂಚಷ್ಟು ಒಂದು ಗೆರೆನ ಹಾಕೋತೀನಿ. ಈ ರೀತಿ ಕ್ಯಾನ್ವಾಸ್ ಮೇಲೆ ಗೆರೆ ಹಾಕ್ಕೊಂಡು ನೋಡಿ. ಈ ರೀತಿ ನಾನು ಏನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ. ಕಟ್ ವರ್ಕ್ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ. ನಿಧಾನಕ್ಕೆ ಈ ರೀತಿ ಶೇಪ್ನ ಕೊಟ್ಕೋಬೇಕು. ಈ ರೀತಿ ನಿಧಾನಕ್ಕೆ ಶೇಪ್ನ ಕೊಟ್ಕೊಂಡು ಕಟ್ ಮಾಡ್ಕೋತೀನಿ ನೀಟಾಗಿ. 2 ಪೀಸ್ನ ರೆಡಿ ಮಾಡ್ಕೋತಿದ್ದೀನಿ ನಾನು. 2 ಸೈಡು ಕೊಡೋದಕ್ಕೆ ಬೇಕಲ್ಲ, ಅದಕ್ಕೋಸ್ಕರ 2 ಕ್ಯಾನ್ವಾಸ್ನ ಒಟ್ಟಿಗೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇತ್ತೀಚೆಗೆ ಈ ಥರ ಡಿಸೈನ್ ಅಂತೂ ತುಂಬಾ ಜನ ಜಾಸ್ತಿ ಸ್ಟಿಚಿಂಗ್ ಮಾಡಿಸ್ಕೊತಿದ್ದಾರೆ. ಅದಕ್ಕೋಸ್ಕರ ಇದೊಂದು ವೀಡಿಯೋ ಇರಲಿ ಅಂತ ಹೇಳಿ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಯಾರೆಲ್ಲ ಈ ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಅಂತಿರ್ತೀರಾ ಅವರೆಲ್ಲ ಈ ರೀತಿ ಕ್ಯಾನ್ವಾಸಿಂದ ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಸ್ವಲ್ಪ ಲೈನಿಂಗ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಲೈನಿಂಗ್ನ ತೊಗೊಂಡು ಈ ರೀತಿ ಇಟ್ಕೋಬೇಕು ನೋಡಿ. ಎರಡೂ ಕೂಡ ಒಂದೇ ಸೈಡ್ ಬಂದ್ಬಿಡೋ ಅಂಥ ಚಾನ್ಸ್ ಇರುತ್ತೆ, ಅದನ್ನು ನೋಡ್ಕೋಬೇಕು ನಾವು. ಎರಡು ನೋಡಿ ಇವಾಗ ನಾನು ಯಾವ ರೀತಿ ಇಟ್ಕೋತಿದ್ದೀನಿ ಆ ರೀತಿ ಬರಬೇಕು. ಎರಡೂ ಕೂಡ ಒಂದೇ ಕಡೆ ತಿರ್ಕೋಬಾರ್ದು. ಎರಡೂ ಕೂಡ ಈ ರೀತಿ ಬರಬೇಕು ನೋಡಿ. ಮೊದಲಿಗೆ ನೋಡಿಕೊಂಡು ಕ್ಯಾನ್ವಾಸ್ ಐರನ್ ಮಾಡೋದಕ್ಕಿಂತ ಮುಂಚೆ ನೋಡಿಕೊಂಡು ನಾವು ಐರನ್ನ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಬರಬೇಕಾಗತ್ತೆ. ಈ ರೀತಿ ಬರುತ್ತೆ ನೋಡಿ. ಇವಾಗ ನಾನು ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಒಂದು ಸೈಡು ಪೂರ್ತಿಯಾಗಿ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಒಂದು ಸೈಡು ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ ನೋಡಿ. ಐರನ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ. ಈ ಕಡೆ ಸೈಡು ಪೂರ್ತಿ ಲೈನಿಂಗ್ನ ನೀಟಾಗಿ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇದನ್ನು ಕೂಡ ಹಾಗೇ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ ಎಡ್ಜಿಗೆ. ಆದಷ್ಟು ನಮ್ಮ ಮೊದಲಿಗೆ ನಾವು ಕ್ಯಾನ್ವಾಸ್ ತೊಗೊಳ್ಳೋದಕ್ಕಿಂತ ಮೊದಲಿಗೆ ಬಾರ್ಡ್ರ್ ಎಷ್ಟಿದೆ ಅಷ್ಟನ್ನು ಕ್ಯಾನ್ವಾಸ್ನ ತೊಗೋಬೇಕು ನಾವು. ಅದನ್ನು ನೋಡ್ಕೊಂಡು ಕ್ಯಾನ್ವಾಸ್ ತೊಗೋಬೇಕು. ತುಂಬ ಚಿಕ್ಕದು ಆಗಬಾರ್ದು, ತುಂಬ ದೊಡ್ಡದು ಆಗಬಾರ್ದು. ಬಾರ್ಡ್ರ್ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು, ನಿಮಗೆ ಈ ಬಾರ್ಡ್ರಲ್ಲಿ ಅರ್ಧ ಬೇಕು ಅಂದರೆ ಆ ರೀತಿ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ಪೂರ್ತಿ ಬಾರ್ಡ್ರು ಬೇಡ ನಮಗೆ ತುಂಬ ದೊಡ್ಡದಾಯಿತು ಅನ್ನೋಗಿದ್ರೆ ಅರ್ಧ ಬಾರ್ಡ್ರಿಗೂ ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ. ಈ ರೀತಿ ಇವಾಗ ಕೆಳಗಡೆಗೆ ಬಾರ್ಡ್ರ್ ಏನಿದೆ ಅದನ್ನೇ ಇಟ್ಕೊಂಡು ಅದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿರುವಂಥ ಕ್ಯಾನ್ವಾಸ್ನ ಇಟ್ಕೋತಿದ್ದೀನಿ ನೋಡಿ. ಈ ರೀತಿ ಬರಬೇಕು. ಎರಡೂ ಕೂಡ ಈ ರೀತಿ ಬರಬೇಕು. ಇದನ್ನು ಕರೆಕ್ಟಾಗಿ ಇಟ್ಕೋಬೇಕು ನಾವು. ಇಲ್ಲಾಂದರೆ ಎರಡೂ ಕೂಡ ಒಂದೇ ಕಡೆ ತಿರ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಆವಾಗ ಪುನಃ ಬಿಚ್ಚಿ ನಾವು ರೆಡಿ ಮಾಡಬೇಕಾಗತ್ತೆ. ಮೊದಲಿಗೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ಒಂದನ್ನು ಸ್ಟಿಚ್ ಮಾಡಿದ್ದೀನಿ. ಇವಾಗ ಇನ್ನೊಂದನ್ನು ಸ್ಟಿಚ್ ಮಾಡ್ತೀನಿ ನೋಡಿ. ಈ ರೀತಿ ತಿರುಗಿಸ್ಕೊಂಡು ನಿಧಾನಕ್ಕೆ ನಾವು ಕಟ್ ವರ್ಕ್ನ ತಿರುಗಿಸ್ಕೊಂಡು, ಮತ್ತು ನಾವು ಕಟ್ ವರ್ಕ್ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ನಾವು ಮೂಲೆಯಲ್ಲೆಲ್ಲ ತಿರುಗಿಸ್ಕೊತೀವಲ್ಲ ಆವಾಗ ಸೂಜಿನ ಒಳಗಡೆಗೆ ಬಿಟ್ಟು ತಿರುಗಿಸ್ಕೊಳ್ಳೋದ್ರಿಂದ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ನಾವು ಅಲ್ಲಿನೇ ಸೂಜಿನ ಬಿಟ್ಟು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟನೆಲ್ಲ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಬಟನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಎಲ್ಲೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆಲ್ಲ ಮ್ಯಾಚ್ ಹೊಡ್ಕೋಬೇಕು. ನೀಟಾಗಿ ಮ್ಯಾಚ್ ಹೊಡ್ಕೊಂಡು ಅದನ್ನು ಉಲ್ಟಾ ಮಾಡಬೇಕು ನೋಡಿ. ಈ ರೀತಿ ಮ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡಬೇಕು. ನೀಟಾಗಿ ಉಲ್ಟಾ ಮಾಡಿ ಐರನ್ ಮಾಡ್ಕೋತೀನಿ. ಇದನ್ನು ನಾನು ಎರಡನ್ನೂ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ 2 ಪೀಸ್ ರೆಡಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಒಂದು ಸಲ ಐರನ್ ಮಾಡ್ಕೋತೀನಿ. ಆದಷ್ಟು ಈ ರೀತಿ ಎಲ್ಲ ಕ್ಯಾನ್ವಾಸಲ್ಲಿ ರೆಡಿ ಮಾಡ್ಕೊಂಡಾಗ ಆದಷ್ಟು ಐರನ್ ಮಾಡ್ಕೋಬೇಕು ನೀವು. ನೀಟಾಗಿ ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಫೋಲ್ಡಿಂಗ್ ಮಾಡ್ತೀನಲ್ಲ ಅದನ್ನು ಕೂಡ ಫೋಲ್ಡಿಂಗ್ ಮಾಡೋದನ್ನು ಕೂಡ ಐರನ್ ಮಾಡ್ಕೊಂಡ್ಬಿಟ್ಟು ಒಂದು ಸೈಡ್ ಫೋಲ್ಡ್ ಮಾಡ್ತೀನಲ್ಲ ಅದನ್ನು ಕೂಡ ಐರನ್ ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಇದು ನೋಡಿ ಬಬಲ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪೋಟ್ಲಿ ಬಟನ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಸೈಡ್ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಈಗ ಇನ್ನೊಂದು ಸೈಡ್ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಸ್ಟಿಚ್ ಮಾಡಬೇಕಾದ್ರೇ ಪೋಟ್ಲಿ ಬಟನ್ ಕೂಡ ಕೊಟ್ಕೋತೀನಿ. ಮೊದಲಿಗೆ ಏನು ಕೊಟ್ಕೊಂಡಿಲ್ಲ, ಸ್ಟಿಚ್ ಮಾಡಬೇಕಾದ್ರೇ ಕೊಟ್ಕೋತೀನಿ. ಮೊದಲಿಗೆ ನೀಟಾಗಿ ಇಟ್ಕೋಬೇಕು. ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಸಲ ನೋಡಿಕೊಂಡು ನೀಟಾಗಿ ಇಟ್ಕೊಂಡು ನಾನು ಇವಾಗ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋತಿದ್ದೀನಿ. ಒಂದು ಸೈಡ್ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಅದು ವೀಡಿಯೋ ಆಗಿರುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಇಟ್ಟಿದ್ದೆ, ಆದರೆ ವೀಡಿಯೋ ಆಗಿಲ್ಲ ಅದು. ಅದಕ್ಕೋಸ್ಕರ ಇನ್ನೊಂದು ಸೈಡ್ ತೋರಿಸಿದ್ರೆ ಸಾಕು ಅಂತೇಳಿ ಇನ್ನೊಂದು ಸೈಡ್ ತೋರಿಸ್ತಿದ್ದೀನಿ. ಈ ಸೈಡ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅದೇ ರೀತಿ ಆ ಸೈಡ್ ಕೂಡ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇವಾಗ ನಾನು ಎಲ್ಲಿ ಕಟ್ ವರ್ಕ್ ಮಾಡಿದ್ದೀನಿ ಅಲ್ಲಿಗೆ ಪೋಟ್ಲಿ ಬಟನ್ ಕೊಟ್ಕೋತಿದ್ದೀನಿ ನೀಟಾಗಿ.
ನಾನು ಎಲ್ಲೆಲ್ಲಿ ಕಟ್ ವರ್ಕ್ ಮಾಡಿದ್ದೀನಿ ಅಲ್ಲಿಗೆ ನೀಟಾಗಿ ಪೋಟ್ಲಿ ಬಟನ್ ಕೊಟ್ಕೋತಿದ್ದೀನಿ. ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಕೊಟ್ಕೋಬೇಕು. ಮತ್ತು ನಾವು ಕ್ಯಾನ್ವಾಸ್ನ ರೆಡಿ ಮಾಡೋದಕ್ಕಿಂತ ಮುಂಚೆ, ಬಾರ್ಡರ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಬೆನ್ ಪಾರ್ಟಿಗಿಂತ ಬ್ಯಾಕ್ ಪಾರ್ಟ್ ಏನಿದೆ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅದಕ್ಕಿಂತ ಉದ್ದ ಇರಬೇಕು. ನೋಡಿ, ಕೆಳಗಡೆನೂ ಕೂಡ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಮೇಲ್ಗಡೆನೂ ಕೂಡ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ನಾವು ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿ ಎಮ್ಮಿಂಗಿಗೆ ಮತ್ತು ಏನು ಬೇಕು ಯಾವ ರೀತಿ ಬೇಕೋ ಆ ರೀತಿ ಫಿನಿಶಿಂಗ್ ಕೊಟ್ಕೋಬೋದು. ನಾವು ಎಕ್ಸ್ಟ್ರಾ ಬಟ್ಟೆ ಉಳಿದಿದ್ರೆ, ಬಟ್ಟೆ ಇಲ್ಲ ತುಂಡ ಆಗಿಬಿಡ್ತು ಅಂದರೆ ಆವಾಗ ತುಂಬ ಕಷ್ಟ ಆಗುತ್ತೆ. ಅದನ್ನು ನಾವು ತಿರ್ಗಾ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಮ್ಮ ಬಾರ್ಡ್ರನ್ನ ಏನು ಕಟ್ ವರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಉದ್ದಾಗಿನೇ ರೆಡಿ ಮಾಡ್ಕೋಬೇಕು. ನಾವು ಉದ್ದಾಗಿನೇ ರೆಡಿ ಮಾಡಿಕೊಂಡು ಆಮೇಲೆ ನಾವು ಎಕ್ಸ್ಟ್ರಾ ಉಳಿದ್ರೆ ಬೇಕಾದ್ರೆ ಕಟ್ಟಿಂಗ್ ಮಾಡ್ಕೋಬೋದು. ಮೇಲ್ಗಡೆ ಎಮ್ಮಿಂಗ್ ಮಾಡ್ಕೋಬೇಕು, ಕೆಳಗಡೆನೂ ಕೂಡ ಎಮ್ಮಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದನ್ನು ಕಟ್ಟಿಂಗ್ ಮಾಡಿ ನಾವು ಅದನ್ನು ಮಾಡ್ಕೋಬೋದು. ಆದರೆ ಎಕ್ಸ್ಟ್ರಾ ಬಟ್ಟೆನೇ ಇಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ಅದನ್ನು ಕೂಡ ನೀವು ನೋಡ್ಕೋಬೇಕು. ಈ ಕ್ಯಾನ್ವಾಸಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ ಏನಿದೆ, ಮೇಲ್ಗಡೆನೂ ಕೂಡ ಸ್ವಲ್ಪ ಉದ್ದ ಇದೆ, ಕೆಳಗಡೆನೂ ಕೂಡ ಸ್ವಲ್ಪ ಉದ್ದ ಇದೆ. ನಿಮಗೆ ಇದು ಬಾರ್ಡ್ರ್ ತುಂಬ ದೊಡ್ಡದು ಅಂತ ಅನ್ನಿಸ್ತು ಅಂದರೆ, ಕಸ್ಟಮರ್ ಏನಾದ್ರು ಬೇಡ ಅನ್ನೋ ಆಗಿದ್ರೆ ನೀವು ಈ ರೀತಿ ಹಾಫ್ ಬಾರ್ಡ್ರನ್ನು ಕೂಡ ಮಾಡ್ಕೋಬೋದು. ಇದಕ್ಕಿಂತ ಸಣ್ಣನೂ ಕೂಡ ಮಾಡ್ಕೋಬೋದು. ಫುಲ್ ಬಾರ್ಡ್ರ್ ಏನಿದೆ ಅಷ್ಟು ಕೂಡ ಸ್ಟಿಚ್ ಮಾಡ್ಕೋಬೋದು. ನನಗೆ ಕಸ್ಟಮರು ಆದಷ್ಟು ದೊಡ್ಡದು ಬೇಡ ಚಿಕ್ಕದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಸ್ವಲ್ಪ ಫೋಲ್ಡ್ ಮಾಡ್ತಿದ್ದೀನಿ. ನಾನು ಎಡ್ಜಿಗೆ ಫೋಲ್ಡ್ ಮಾಡಬೇಕು ಅಂತ ಐರನ್ ಮಾಡ್ಕೊಂಡಿದ್ದೆ, ತುಂಬ ಅಗಲ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಬಾರ್ಡ್ರನ್ನ ಫೋಲ್ಡ್ ಮಾಡ್ಕೊತಿದ್ದೀನಿ, ನೀಟಾಗಿ ಫೋಲ್ಡ್ ಮಾಡ್ಕೊತಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಡ್ಜಿಗೆ ಸ್ಟಿಚ್ನ ಹಾಕ್ಕೋಬೇಕು. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀಟಾಗಿ ನೋಡಿಕೊಂಡು ಸ್ಟಿಚ್ನ ಹಾಕ್ಕೊಂಡು ಕೆಳಗಡೆ ಮೇಲ್ಗಡೆ ಇರುವಂಥ ಎಕ್ಸ್ಟ್ರಾದೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ಎರಡೂ ಸೈಡು ಕೂಡ ಈ ರೀತಿ ಬಂದಿದೆ ನೀಟಾಗಿ. ಎಷ್ಟೋ ಜನಕ್ಕೆ ಈ ರೀತಿ ಎಲ್ಲ ನೋಡಿದಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದರಲ್ಲೂ ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಅನ್ಕೋತೀನಿ ಈ ವಿಡಿಯೋನ ನೋಡಿದ್ರೆ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ನೀವು ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಐರನ್ ಮಾಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಇರೋ ಪೋಟ್ಲಿ ಬಟನ್ನೆಲ್ಲ ಇಲ್ಲಿಗೆ ಕೊಟ್ಕೋತಿದ್ದೀನಿ. ಬೇಕು ಅಂದರೆ ನಿಮಗೆ ಅಲ್ಲಿಗೆ ಕೊಟ್ಕೋಬೋದು, ಬೇಡ ಹಾಗೆ ಇರಲಿ ಅನ್ನೋಗಿದ್ರೆ ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬೋದು. ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡಾಗಿ ನೀವು ಸ್ಟಿಚ್ ಮಾಡ್ಕೊಡ್ಬೇಕಾಗತ್ತೆ. ಕೆಲವೊಬ್ಬರು ಕಸ್ಟಮರು ನಾವು ಯಾವ ರೀತಿ ಮಾಡೋದು ಇಷ್ಟಪಡ್ತಾರೆ, ಕೆಲವೊಬ್ರು ಇಲ್ಲ ನನ್ನ ಫೋಟೋದಲ್ಲಿ ಅದನ್ನೇ ಕಳಿಸಿದೆ ಅದೇ ರೀತಿ ಇರಬೇಕು, ಇಲ್ಲಿಗೆ ಪೋಟ್ಲಿ ಬಟನ್ ಕೊಡಬಾರ್ದಿತ್ತು ನೀವು ಅನ್ನೋವಂಥ ಕಸ್ಟಮರ್ ಇರ್ತಾರೆ. ನೀವು ನೋಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಏನಿಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಮಾಡೋಕ್ಕೋದ್ರೆ ಕೆಲವೊಬ್ರು ಕಸ್ಟಮರ್ ಇಷ್ಟಪಡಲ್ಲ. ಅದನ್ನು ಕೂಡ ನೋಡ್ಕೋಬೇಕು ನಾವು. ಇವಾಗ ನಾನು ಎಮ್ಮಿಂಗಿಗೆ ಒಂದು ಬಟ್ಟೆನ ಕಟ್ ಮಾಡ್ಕೊತಿದ್ದೀನಿ, ಮತ್ತು ಮೇಲ್ಗಡೆ ಎಮ್ಮಿಂಗಿಗೆ ಕ್ರಾಸ್ ಬಟ್ಟೆನೂ ಕೂಡ ಕಟ್ ಮಾಡ್ಕೊತಿದ್ದೀನಿ. ಒಟ್ಟಿಗೆ ಕಟ್ ಮಾಡಿಕೊಂಡು ಇವಾಗ ನಾನು ಕೆಳಗಡೆ ಎಮ್ಮಿಂಗಿಗೆ ಸ್ಟಿಚ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಮೇಲ್ಗಡೆನೂ ಕೂಡ ಕ್ರಾಸ್ ಬಟ್ಟೆಯಲ್ಲಿ ಒಂದೊಂದು ಬಟ್ಟೆನ ತಗೊಂಡು ಎಮ್ಮಿಂಗಿಗೆ ಸ್ಟಿಚ್ ಮಾಡ್ಕೊತೀನಿ. ಆದಷ್ಟು ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೋಬೇಕಾದ್ರೆ ಒಂದೇ ಸಮ ಬಟ್ಟೆ ಇರಬೇಕು, ಅದನ್ನು ಕೂಡ ನೋಡ್ಕೋಬೇಕು. ಮತ್ತು ಒಂದೇ ಸಮವಾಗಿ ಸ್ಟಿಚ್ ಮಾಡಬೇಕು. ನಾವು ಎಲ್ಲೂ ಕೂಡ ಅಗಲ ಚಿಕ್ಕದು ಈ ರೀತಿ ಎಲ್ಲ ಆಗೋ ರೀತಿ ಮಾಡ್ಕೋಬಾರ್ದು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಫಿನಿಶಿಂಗು. ಇವಾಗ ನೀಟಾಗಿ ಈ ರೀತಿ ಎಲ್ಲ ಸ್ಟಿಚ್ ಹಾಕ್ಕೊಂಡು ಎಮ್ಮಿಂಗ್ ಮಾಡೋದ್ರಿಂದ ನಾನು ದೊಡ್ಡ ಹೊಲಿಗೆನ ಹಾಕ್ಕೊಂಡ್ಬಿಡ್ತೀನಿ. ಏಕೆಂದರೆ ಎಮ್ಮಿಂಗ್ ಮಾಡಿದ್ಮೇಲೆ ಬಿಚ್ಚೋದಕ್ಕೆ ಈಜಿ ಆಗುತ್ತೆ ಅಂತ ದೊಡ್ಡ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಪೂರ್ತಿ ಆಯಿತು. ಇವಾಗ ಮೇಲ್ಗಡೆ ಎಮ್ಮಿಂಗಿಗೆ ಸ್ಟಿಚ್ ಮಾಡ್ತಿದ್ದೀನಿ. ಮೇಲ್ಗಡೆನೂ ಕೂಡ ಹಾಗೇ ಒಂದೇ ಸಮವಾಗಿ ನಾವು ಮೊದಲಿಗೆ ಏನು ಫೋಲ್ಡ್ ಮಾಡ್ಕೋತೀವಿ ಅದೇ ರೀತಿ ಫೋಲ್ಡಿಂಗ್ ಇರಬೇಕು. ಸಣ್ಣ ದಪ್ಪ ಕೂಡ ಮಾಡಬಾರ್ದು. ಎಮ್ಮಿಂಗ್ ಮಾಡುವಾಗ ಅಷ್ಟು ಫಿನಿಶಿಂಗ್ ಬರಲ್ಲ, ಅದನ್ನು ಕೂಡ ನೋಡ್ಕೋಬೇಕು. ಆದಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮೇಲ್ಗಡೆ ದಾರ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲಾಂದರೆ ಶೋ ಬಟನ್ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲ ಉಕ್ಸು ರಿಂಗ್ ಆದರೂ ಹಾಕೋಬೋದು, ಅದು ನಿಮ್ಮ ಚಾಯ್ಸು. ನೋಡಿ ಈ ರೀತಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.